ಈ ವಿಷಯ ನನಗೆ ಗೊತ್ತಾಗದೆ ಹೋಗಿದ್ರೆ ನೀವೇ ಮೋಸ ಮಾಡ್ಕೊಂಡಾಗೆ. ಗೊತ್ತಾದ್ಮೇಲೆ ನಾನು ನಿಮ್ಮ ಹತ್ರ ಕೇಳದೆ ಹೋದ್ರೆ ನಾನೇ ಮೋಸ ಮಾಡ್ಕೊಂಡಾಗಪ್ಪ. ನಾನು ಯಾರ ಮಗಳಪ್ಪ? ನಾನು ನಿಮ್ಮ ಮಗಳಲ್ವಾ ಅಪ್ಪ? ಲಕ್ಕಿ ಜಾತಕ ಇಲ್ಲ ಅಂತ ನನಗೂ ಗೊತ್ತಿದೆ. ಹಿಂಗೆ ಇರೋದನ್ನ ಎಲ್ಲಿಂದ ತಗೊಂಬರೋದು? ಅವತ್ತು ಜಾತಕ ಇಲ್ಲ ಅಂತ ನೀವು ಹೇಳಿದಾಗ ನಿಜವಾಗ್ಲೂ ಕಳೆದು ಹೋಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಈಗ ನಾನು ಯಾರು ಅಂತ ನಂಗೆ ಗೊತ್ತಾಗ್ದೆ ಕಳೆದೋಗಿದ್ದೀನಪ್ಪ. ಕನ್ನಡಿ ಮುಂದೆಲ್ಲ ನಿಂತಾಗ ನಾನು ಯಾರು ಅನ್ನೋ ಪ್ರಶ್ನೆ ನನಗೆ ಕಾಡತ್ತಪ್ಪ. ಸುಳ್ಳಿನ ಬದುಕಲ್ವಾಪ. ಅದಕ್ಕೆ ಅಮ್ಮ ನನ್ ಕಂಡ್ರೆ ಮಗಳೇ, ಬದುಕಲ್ ಸೋತಿರೋ ನಿನ್ನಪ್ಪ ಹೆಮ್ಮೆಯಿಂದ ಹೇಳೋದು ಒಂದೇ ವಿಷಯ. ಲಕ್ಷ್ಮಿ ಲಕ್ಷ್ಮಿ ನನ್ನ ಮಗಳು, ನೀನು ನನ್ನ ಮಗಳು. ಈ ಪುರೋಹಿತ ದೇವರಲ್ಲಿ ನಂಬಿಕೆ ಕಳ್ಕೊಳ್ಳೋ ಗಳಿಗೆಯಲ್ಲಿ ನನ್ನ ಜೀವನದಲ್ಲಿ ದೇವತೆ ಹಾಕಿ ಬಂದವಳು ನೀನು. ನನ್ನ ಮಗಳಲ್ಲ ಅಂತಂದ್ರೆ ನಾನು ಪ್ರಾಣ ಬಿಟ್ಟು ಹಾಕಿ ಅಪ್ಪ. ಬಿಡು. ನಿಮ್ಮಮ್ಮ ಮಾತಾಡಿದ್ದನ್ನ ಏನ್ ಕೇಳಿಸ್ಕೊಂಡ್ಯೋ ಅದು ಗೊತ್ತಿಲ್ಲ. ನೀನು ನನ್ನ ಮಗಳು, ಕೇಶವ್ ಪುರೋಹಿತನ ಮಗಳು, ಲಕ್ಷ್ಮಿ ಕೇಶವ್ ಪುರೋಹಿತ. ಇರು ಪುಟ್ಟ ಮಗುವಾಗಿದ್ದಾಗಿಂದನೂ ಪ್ರತಿ ಕ್ಷಣ ನನಗೆ ಎದೆ ಮೇಲೆ ಇಟ್ಕೊಂಡು ಮೆರೆಸಿದ್ದೀನಿ ಪುಟ್ಟ. ಹಾಗಂತ ಕಷ್ಟನೇ ಬರ್ದಿರೋ ಹಾಗೆ ನಿನ್ನ ಬೆಳೆಸಿದ್ದೀನಿ ಅಂತಂದ್ರೆ ತಪ್ಪಾಗತ್ತೆ. ಆದ್ರೆ ಪ್ರತಿ ಕ್ಷಣ ನಾನು ಪ್ರಾಮಾಣಿಕವಾಗಿ ಪ್ರೀತಿಸಿದ್ದೀನಿ. ಮುಂದೊಂದು ದಿನ ನೀನು ಈ ಪ್ರಶ್ನೆ ಕೇಳ್ಬೋದು ಇಲ್ವೋ ಅನ್ನೋ ಪ್ರಶ್ನೆ ನನ್ನ ಮನಸ್ಸಿಗೆ. ಅಪ್ಪ ಅಮ್ಮನ ಇಬ್ರು ಪ್ರೀತಿನೂ ನಾನು ಒಬ್ಬನೇ ಕೊಡಬೇಕು ಅನ್ನೋಷ್ಟು